ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಸೋಲು ಮತ್ತು ಒಂಟಿತನ ನಮ್ಮ ಜೀವನದಲ್ಲಿ ಬಹಳ ಪಾಠವನ್ನು ಕಲಿಸುತ್ತವೆ. ಸೋಲು ಯಾವ ಥರ ಗೆಲ್ಲಬೇಕು ಎಂದು ಕಲಿಸಿದರೆ, ಒಂಟಿತನ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರು ನಮ್ಮವರು ಎಂದು ತಿಳಿಸುತ್ತದೆ. ಕೆಲವರಿಗೆ ಸೂರ್ಯ ಬಿಸಿಲು ಅನಿಸುತ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನಿಸುತ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕೆ ಯಾವತ್ತೂ ನಮ್ಮ ಯೋಜನೆಯಂತೆ ಬದುಕಬೇಕು, ಜನರ ಯೋಜನೆಯಂತಲ್ಲ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಯಾವುದೂ ನಮ್ಮದಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೆ ಹೇಗಿದ್ದಾನೆ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲವೂ ಇದೆ, ಆದರೆ ಯಾವುದೂ ಶಾಶ್ವತವಲ್ಲ. ಪದೇ ಪದೇ ಕಷ್ಟಗಳು ಬರ್ತಿವೆ ಅಂದ್ರೆ ಹಣೆ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ತುಂಬ ಒಳ್ಳೆ ದಿನಗಳು ನಮಗಾಗಿ ಕಾದಿವೆ ಅಂತ ಅರ್ಥ. ನೆನಪಿರಲಿ, ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಆ ಒಳ್ಳೆತನ ನಮ್ಮನ್ನ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧದಲ್ಲೂ ಬಿರುಕು ಮೂಡುವುದಿಲ್ಲ. ನೊಂದುಕೊಳ್ಳಬೇಡ, ದೇವರಿದ್ದಾನೆ. ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ. ತಾಳ್ಮೆಯಿಂದ ಇರು, ಕಣ್ಣೀರು ಹಾಕಬೇಡ. ನಿನ್ನ ಕಣ್ಣೀರಿನ ಪ್ರತಿ ಹನಿಗೆ ಬೆಲೆ ಭಗವಂತ ಕೊಡುತ್ತಾನೆ, ಕೊಟ್ಟೆ ಕೊಡುತ್ತಾನೆ. ಆರುವ ಅಕ್ಕಿ ಈಜಬಹುದು, ಆದರೆ ಈಜುವ ಮೀನು ಯಾವತ್ತೂ ಆರುವುದಿಲ್ಲ. ಅದೇ ರೀತಿ ಮಾಡಿದ ಸ್ನೇಹ ದೂರ ಆಗಬಹುದು, ಆದರೆ ಸ್ನೇಹದ ನೆನಪು ಮಾತ್ರ ದೂರ ಆಗುವುದಿಲ್ಲ. 2 ದಿನ ಬದುಕಿ 3ನೇ ದಿನ ಸಾಯುವ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಬದಲು ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ನೋಡಿ, ಅದರಲ್ಲಿ ಸಿಗೋ ಸಂತೋಷನೇ ಬೇರೆ. ನನಗೊಂದು ಅರ್ಥ ಆಯಿತು, ಇವತ್ತು ಹಣ ಎಷ್ಟಿದ್ದರೇನು, ಋಣ ಇದ್ದಷ್ಟೇ ಜೀವನ, ಋಣ ಇದ್ದಷ್ಟೇ ಜೀವನ ಅಲ್ವಾ? ಜೀವನ ಚಿಕ್ಕದಾಗಿದೆ. ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಖರ್ಚು ಮಾಡಿ. ಶ್ರೇಷ್ಠತೆ ಎಂದಿಗೂ ಹಣದಿಂದ ಬರುವುದಲ್ಲ, ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ. ಬೆಂದಾಗಲೇ ಅಡುಗೆಗೆ ರುಚಿ ಬರೋದು, ನೊಂದಾಗಲೇ ಜೀವನದಲ್ಲಿ ಬುದ್ಧಿ ಬರೋದು. ಸಾಸಿವೆಯಷ್ಟು ಪ್ರೀತಿ ಕೊಟ್ಟರೆ ಬೆಟ್ಟದಷ್ಟು ಪ್ರೀತಿ ಕೊಡುತ್ತವೆ ಮೂಕ ಪ್ರಾಣಿಗಳು. ಆದರೆ ಬೆಟ್ಟದಷ್ಟು ಪ್ರೀತಿ ತೋರಿಸಿದ್ರು ಸಮುದ್ರದಷ್ಟು ನೋವು ಕೊಡುವವರು ಈ ಮನುಷ್ಯರು. ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ. ಚಿಗುರು ಇದ್ದರೆ ಮರವಾಗಲಿ, ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ, ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತದೆ. ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ, ಇತರರ ಸಂತೋಷಕ್ಕಾಗಿ ಅಲ್ಲ. ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ತೂರುತ್ತಾರೆ. ಹಾಗೆಂದು ನೀವು ಕೆಳಕ್ಕೆ ನೋಡುತ್ತಾ ನಿಲ್ಲಬೇಡಿ, ಬದಲಿಗೆ ಇನ್ನೂ ಎತ್ತರಕ್ಕೇರಿ, ಆಗ ಕಲ್ಲುಗಳು ನಿಮಗೆ ತಾಗುವುದೇ ಇಲ್ಲ. ಜೀವಿಸಲು ಕೆಲಸ ಮಾಡಿ, ಜೀವಿಸಲು ಕೆಲಸ ಮಾಡಿ, ಕೆಲಸ ಮಾಡುವುದೇ ಜೀವನವನ್ನಾಗಿಸಿಕೊಳ್ಳಬೇಡಿ. ಊಟದ ಮೇಲೆ ಅಹಂಕಾರ ತೋರಿಸಬೇಡ, ಯಾಕೆಂದರೆ ಅಹಂಕಾರ ತೋರಿಸಕ್ಕೆ ಶಕ್ತಿ ಕೊಟ್ಟಿರೋದು ಕೂಡ ಊಟನೇ. ಆದ್ದರಿಂದ ಊಟದ ವಿಷಯದಲ್ಲಿ ಅಹಂಕಾರ ಬೇಡ. ಪ್ರೀತಿಸುವುದೆಲ್ಲ ಸಿಗುವಂತಿದ್ದರೆ ಕಣ್ಣೀರಿಗೆ ಬೆಲೆಯಾದರೂ ಎಲ್ಲಿರುತ್ತಿತ್ತು. ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ? ಹಾಗೆ ಜೀವನದ ಆಶೆಗಳು ಹಾಗೇನೆ, ಕೆಲವು ಸಾಧ್ಯ, ಇನ್ನು ಕೆಲವು ಅಸಾಧ್ಯ. ಅರ್ಥವಿಲ್ಲದ ಲೋಕ ಇದು, ಅರ್ಥವಾಗದೆ ಉಳಿದು ಬಿಡಬೇಕು. ನಾವು ಏನೆಂದು ಇಲ್ಲಿ ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ಬರುವಾಗ 1 ಮಡಿಲು, ಅದು ಆ ಭಗವಂತನ ಮಹಿಮೆ. ಹೋಗುವಾಗ 4 ಹೆಗಲು, ಅದು ನಮ್ಮ ಜೀವನದ ದುಡಿಮೆ. ಕಣ್ಣೀರು ಭಾರವಾಗಿರುವುದಿಲ್ಲ, ಆದರೂ ಅದು ಹೊರಗೆ ಬಂದಾಗ ಮನಸ್ಸು ಹಗುರಗೊಳ್ಳುತ್ತದೆ. ನೆನಪಿರಲಿ, ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಿಲ್ಲ. ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು, ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತವೆ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಬರೆದಿಟ್ಟಂತೆ ಜೀವನ ನಡೆಸಲು ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಬರೆದಿರುವಂತೆ ಬದುಕಲು ಸಾಧ್ಯವಿದೆ. ಅದಕ್ಕಾಗಿ ಏನೇ ಆಗಲಿ ಸಾಧಿಸು, ಸಂಪಾದಿಸು. ಹಣ ಆಸ್ತಿಯೊಂದಿಗೆ ಕೊಂಚ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವವನ್ನು ಸಂಪಾದಿಸು.